ಶಿವರಾಜ್ ನಾಯಕ್ ಸರ್, ಪುರಸಭೆ ಸದಸ್ಯರು ಮಾನವಿ. ಶ್ರೀಯುತ ನಾಗೇಶ್ ಕಬ್ಬೀರ್ ಸರ್, ಮಾಜಿ ಪುರಸಭೆ ಅಧ್ಯಕ್ಷರು ಮಾನವಿ. ಜ್ಞಾನಜ್ಯೋತಿ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಭೀಮರಾವ್ ಸರ್, ಸಿಟಿಮನಿ ಮಾನವಿ. ಮಾ ಫ್ರೆಂಡ್ಸ್ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಶ್ರೀಯುತ ಆಂಜನೇಯ ಸರ್ ಮಾನವಿ ಹಾಗೂ ಮೌಲಾನಾ ಆಜಾದ್ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ರೇಣುಕಾ ಅಗಸಿ ಮೇಡಂ ಮಾನವಿ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅತಿಥಿಗಳಿಗೂ ಹಾಗೂ ಅವರನ್ನು ವೇದಿಕೆಗೆ ಕರೆತಂದ ನಮ್ಮ ಆಡಳಿತ ಮಂಡಳಿಯವರಿಗೆ ಧನ್ಯವಾದಗಳು. ನಾವು ಮೂವಿಂಗ್ ಆನ್ ಟು ದ ಫರ್ದರ್ ಪ್ರೊಸೀಡಿಂಗ್ಸ್ and I really privileged to have to the pleasant ask welcoming the distinct wish gathering. 3 days of meaningful life is for greater than 100 years of meaningful existence. A very good evening and warm welcome to one and all parents here for our 3rd annual day 2024 and 25. Intelligence and dignitaries is goal of true education. With the some goal we roll down a red carpet welcome to all the dignitaries, parents, invitees, well-wishers and friends. Ladies and gentlemen, let's begin our formal proceedings this evening. Do you all agree that a true prayer is spiritual transaction between... ಮುಖ್ಯಸ್ಥರು ಸ್ವಾಗತವನ್ನು ಕೋರುತ್ತಾ ಸನ್ಮಾನಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಈ ಒಂದು ಸನ್ಮಾನವನ್ನು ನಾಗೇಶಣ್ಣ ಅವರು ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕೇವಲ ವಿದ್ಯೆಯಿಂದ ಕಲಿತಿದ್ದು ಅಲ್ಪ ಕಾಲದವರೆಗೆ, ಅದೇ ವಿದ್ಯೆಯನ್ನು ಗುರುವಿನ ಸಮ್ಮುಖದಲ್ಲೂ ತಾಳ್ಮೆಯಿಂದ ಕಲಿತರೆ ಅದು ಅನಂತ ಕಾಲದವರೆಗೆ. ಎಲ್ಲರೂ ಈ ಒಂದು ಶಿಕ್ಷಕ ಸಂಘದ ಅಧ್ಯಕ್ಷರಿಗೆ ಜೋರಾದ ಚಪ್ಪಾಳೆಯನ್ನ ಹಾಕಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಅತಿಥಿ ದೇವೋಭವ, ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಸಂಸ್ಕೃತಿ ಮತ್ತು ಆಚಾರ. ಈ ಸಮಾರಂಭಕ್ಕೆ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ರಾಷ್ಟ್ರೀಯ ಸಂಪನ್ಮೂಲ ವ್ಯಕ್ತಿಗಳು ಶ್ರೀಯುತ ಧನರಾಜ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾಗೇಶಣ್ಣವರು ಸಹ ಈ ಒಂದು ಸಮಾರಂಭ ಸ್ವಾಗತವನ್ನು ಕೋರುತ್ತಾ ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ಜೋರಾದ ಚಪ್ಪಾಳೆಯನ್ನ ಹಾಕಬೇಕು. ಅದೇ ರೀತಿಯಾಗಿ ಈ ಒಂದು ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀಯುತ ಉಷನ್ ಬೇಗ್, ಮಾಜಿ ಪುರಸಭೆ ಅಧ್ಯಕ್ಷರು ಮಾನ್ಯ, ಇವರನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಹಾಗೂ ಸನ್ಮಾನಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ಮಕ್ಕಳೇ. ಅದೇ ರೀತಿಯಾಗಿ ಈ ಒಂದು ಸಮಾರಂಭಕ್ಕೆ ಆಗಮಿಸಿರತಕ್ಕಂಥ ಶ್ರೀಯುತ ಗಜೇಂದ್ರ ಸರ್ ಗುತ್ತೇದಾರರು, ಟಿವಿಕೆ ಪ್ರೆಸಿಡೆಂಟ್ ಮಾನವಿ, ಇವರನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೂ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀಯುತ ವೆಂಕಟೇಶ್ ಸುಂಕೇಶ್ವರ ಮಾನ್ವಿ, ತಾಲೂಕು ಗಂಗಾಮತ ಸಮಾಜದ ಅಧ್ಯಕ್ಷರು ಮಾನ್ವಿ, ಇವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸನ್ಮಾನವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಶ್ರೀಯುತ ಶಿವರಾಜ್ ನಾಯಕ್, ಪುರಸಭೆ ಸದಸ್ಯರು ಮಾನ್ವಿ, ಇವರನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಸನ್ಮಾನ. ಅದೇ ರೀತಿಯಾಗಿ
ಶ್ರೀಯುತ ನಾಗೇಶ್ ಕಬ್ಬೇರ್ ಮಾಜಿ ಪುರಸಭಾಧ್ಯಕ್ಷರು ಮಾನ್ಯ ಇವರನ್ನು ಸಹ ಈ ಒಂದು ಸ್ವಾಗತವನ್ನ ಕೋರ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ. ತುಂಬ ಹೃದಯದ ಸ್ವಾಗತ ಮತ್ತು ಸುಸ್ವಾಗತ. हाँ ओके डन सुपर ये फॉलो करो ಹಲೋ ಹಲೋ. ಅದೇ ರೀತಿಯಾಗಿ ಜ್ಞಾನಜ್ಯೋತಿ ಶಾಲೆ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಮ್ಯಾನೇಜ್ಮೆಂಟ್ ಆಗಿರ್ತಕ್ಕಂಥ ಶ್ರೀಯುತ ಭೀಮರಾಜ್ ಸಿಡಿಮನೆ ಸರ್ ಅವರನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಹಾಗೂ ಸನ್ಮಾನವಾಗಿ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅವರಲ್ಲಿ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಮಕ್ಕಳೇ, ಜೋರಾಗಿ ಚಪ್ಪಾಳೆನ. ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಮೂಡಿಬರಲು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕಾರಣ ಆಗಿರ್ತಕ್ಕಂಥ ಎಲ್ಲ ಮುದ್ದು ಮಕ್ಕಳಿಗೂ ಹಾಗೂ ಪಾಲಕರಿಗೂ ಪೋಷಕರಿಗೂ ಹಾಗೂ ಈ ಒಂದು ದೂರದರ್ಶನ ಮಾಧ್ಯಮದವರೆಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ಸ್ವಾಗತ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ಇದಕ್ಕೆ ವಿರಾಮವನ್ನು ತಿಳಿಸುತ್ತೇನೆ. ಧನ್ಯವಾದಗಳು. Thank you, Hanuman sir, for welcoming our guest. The leader is one who knows the way, goes the way, he shows the way. To walk through this remarkable journey, we are about to witness our school annual report. It is a document that encapsulates the essence of a journey. Over the past year, to present the annual report, I request to Suvarna Madam of our school associate teacher. इजा इजा ಚೌಡೇಶ್ವರಿ ಶಾಲೆಯ ಸ್ಥಾಪಕರಾದ ಕೆಎನ್ ಸಂದೀಪ್ ಸರ್ ಅವರ ಬೆಂಬಲ ಹಾಗೂ ಮಾರ್ಗದರ್ಶನದಿಂದ ನಮ್ಮ ಶಾಲೆಯು ಬೆಳೆದು ಬಂದಿದೆ. ಇಂದು ಶಾಲಾ ಇತಿಹಾಸದಲ್ಲೇ 3ನೇ ಬಾರಿ ಶಾಲಾ ವಾರ್ಷಿಕೋತ್ಸವ ನಡೆಯುತ್ತಿದ್ದು, ಇದಕ್ಕೆ ಎಲ್ಲ ಪೋಷಕರು, ಶಿಕ್ಷಕರು ಹಾಗೂ ಶಾಲೆಯ ಅಧ್ಯಕ್ಷರ ನೆರವಿನಿಂದ ಇಂದು ವಾರ್ಷಿಕೋತ್ಸವ ಸಮಾರಂಭ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದೆ. ಅವರಿಗೆ ನಮ್ಮ ಶಾಲಾ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. Presenting such a comprehensive and inspiring account to the academic year 2023 and 24. Next, moving on to follow the proceedings, Udghatani Karakrama. At my lowest, God is my hope. At my weakest, God is my strength. At my saddest, God is my comfort. We are about to comment our event by lighting the lamp of knowledge and wisdom. May I request to Suresh Kudi sir to light the ceremonial lamp, and may I request all the honorable dignitaries on dais to light the ceremonial lamp. I would even request all the ladies and gentlemen to join the spirit in the lighting the lamp. ಹೇ ಪ್ರಭು, ಜ್ಞಾನದ ಬೆಳಕು ನಮ್ಮನ್ನು ಆವರಿಸಲಿ, ನಿಮ್ಮ ಪ್ರೇಮ ನಮ್ಮನ್ನು ಸುತ್ತಿಕೊಳ್ಳಲಿ, ನಿಮ್ಮ ಶಕ್ತಿ ನಮ್ಮನ್ನು ರಕ್ಷಿಸಲಿ, ಸರ್ವಾಂತಿಯಾದ ನಿಮ್ಮ ಕರುಣೆ ನಮ್ಮನ್ನು ಕಾಪಾಡಲಿ ಎಂದು ಮನದಾಳದಿಂದ ಪ್ರಾರ್ಥಿಸಿಕೊಳ್ಳುತ್ತಾ ಸಂಸ್ಕೃತಿಯ ಮೆರುಗನ್ನು ಸೂಚಿಸುವ ಜ್ಯೋತಿ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡೋಣ.
ಎನ್ನುವಂತಹ ಜ್ಯೋತಿ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿದ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಧನ್ಯವಾದಗಳು. With this lamp, let us pray God to touch new heights of our institution, success, and the students here go a long way in their lives and illuminate the name of Indian Public School Manavi. Now it's the time for some advice. I request to the Suresh Kurdi sir to speak few words for the gathering. I request to the Suresh Kurdi sir to speak few words for the gathering. ಇಂದು ಇಂಡಿಯನ್ ಪಬ್ಲಿಕ್ ಸ್ಕೂಲ್ ಮಾನ್ವಿ ಮತ್ತು ಶ್ರೀ ಚೌಡೇಶ್ವರಿ ಹಿರಿಯ ಪ್ರಾಥಮಿಕ ಶಾಲೆ ಮಾನ್ವಿಯ 3ನೇ ಶಾಲಾ ವಾರ್ಷಿಕೋತ್ಸವದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಹಿರಿಯರು, ಮಾಜಿ ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣನವರಾಗಿರ್ತಕ್ಕಂಥ ಹುಸೇನ್ ಬೇಗ್ ಅಣ್ಣವರೇ ಹಾಗೂ ಮಾಜಿ ಪುರಸಭಾ ಸದಸ್ಯರಾಗಿರ್ತಕ್ಕಂಥ ಅಣ್ಣನವರಾಗಿರ್ತಕ್ಕಂಥ ಗಜೇಂದ್ರ ಅಣ್ಣವರೇ, ಈ ಕಾರ್ಯಕ್ರಮಕ್ಕೆ ದೂರದಿಂದ ಧಾರವಾಡದಿಂದ ಉಪನ್ಯಾಸವನ್ನು ನೀಡಲು ಆಗಮಿಸಿದಂಥ ಧನರಾಜ್ ಅವರೇ, ಗಂಗಮತಸ್ಥ ಸಮಾಜದ ಮಾನ್ವಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾದಂಥ ವೆಂಕಟೇಶ್ ಅಣ್ಣವರೇ ಹಾಗೂ ಪುರಸಭಾ ಸದಸ್ಯರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶಿವರಾಜ್ ಅವರೇ ಹಾಗೂ ಜ್ಞಾನಜ್ಯೋತಿ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಭೀಮರಾಜ್ ಸೀತಿಮನಿ ಅವರೇ ಹಾಗೂ ಪುರಸಭಾ ಮಾಜಿ ಅಧ್ಯಕ್ಷರು, ಈ ಶಾಲೆಯ ಮುಖ್ಯಸ್ಥರಾಗಿರ್ತಕ್ಕಂಥ ನಾಗೇಶ್ ಅಣ್ಣವರೇ ಹಾಗೂ ಈ ಶಾಲೆಯ ಮುಖ್ಯ ಗುರುಗಳೇ, ಸಿಬ್ಬಂದಿ ವರ್ಗದವರೇ ಹಾಗೂ ಈ ಶಾಲೆಯ ಇನ್ನೋರ್ವ ಮುಖ್ಯಸ್ಥರು, ಫೌಂಡರ್ ಆದಂಥ ಸಂದೀಪ್ ಅವರೇ, ಎಲ್ಲ ತಾಯಂದಿರೇ, ಮುದ್ದು ಮಕ್ಕಳೇ, ಇಲ್ಲೆಲ್ಲ ಹೆಚ್ಚಿನ ತಾಯಂದಿರು ಮಕ್ಕಳ ಪ್ರೋಗ್ರಾಮನ್ನು ನೋಡಕ್ಕೆ ಬಂದಿದ್ದಾರೆ. ಮಕ್ಕಳ ತಾಳ್ಮೆ ಕೂಡ ಇಲ್ಲ, ಮಾತನಾಡೋದು ಕೂಡ ಅವಶ್ಯಕತೆ ಇಲ್ಲ ಅನ್ನೋ ಒಬ್ಬನಿಂದ ನನ್ನನ್ನು ಒಂದೆರಡು ಮಾತಿನಲ್ಲಿ ನಾನು ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದೇನೆ. ಇಂಡಿಯನ್ ಪಬ್ಲಿಕ್ ಶಾಲೆ 27 ಮಕ್ಕಳೊಂದಿಗೆ ಸಣ್ಣ ಪ್ರಮಾಣದಲ್ಲಿ ಶಾಲೆಯನ್ನು ನಾಗೇಶ್ ಅಣ್ಣವ್ರ ಮಗ ಸಂದೀಪ್ ಅವರು ಪ್ರಾರಂಭ ಮಾಡಿದರು. ಆ ಪ್ರಾರಂಭ ಮಾಡಿದಾಗ ಅವರು ಬಹಳ ಕಷ್ಟಪಟ್ಟು ಈ ಶಾಲೆಯನ್ನು ಪ್ರಾರಂಭಿಸಿದರು. ತದನಂತರ ಒಂದು ವರ್ಷದಿಂದ ಶ್ರೀ ಚೌಡೇಶ್ವರಿ ಶಾಲೆಯನ್ನು ಕೂಡ ಅವರು ತೆಗೆದುಕೊಂಡ್ರು. ಆ ನಿಟ್ಟಿನಲ್ಲಿ ಇವತ್ತು ಈ ಶಾಲೆಯಲ್ಲಿ ಸುಮಾರು 147 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಬಹಳ ಸಂತೋಷದಾಯಕ ವಿಷಯ. ತಮ್ಮೆಲ್ಲರಲ್ಲಿ, ಪಾಲಕರಲ್ಲಿ, ತಂದೆ ತಾಯಿಯಲ್ಲಿ ಒಂದು ವಿನಂತಿ, ಈ ದೇಶದ ಭದ್ರ ಬುನಾದಿ ಶಿಕ್ಷಣ. ಪ್ರತಿಯೊಂದು ಮಗು ಒಂದು ಗುರಿಯನ್ನು ಇಟ್ಕೊಂಡಿರ್ಬೇಕು, ಹಿಂದೆ ಗುರು ಇರಬೇಕು. ಆ ನಿಟ್ಟಿನಲ್ಲಿ ಇವತ್ತು ಈ ಶಾಲೆಯಲ್ಲಿ ಉತ್ತಮವಾದ ಶಿಕ್ಷಕರೊಂದಿಗೆ ಸುಮಾರು 9 ಜನ ಶಿಕ್ಷಕರು ಉತ್ತಮವಾದಂಥ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಕೆಲವೇ 3 ವರ್ಷಗಳಲ್ಲಿ ಈ ಶಾಲೆ 147 ಮಕ್ಕಳನ್ನು ಹೊಂದಿದ್ದಂದ್ರೆ ಅದು ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ. ಆ ನಿಟ್ಟಿನಲ್ಲಿ ಎಲ್ಲ ಅಕ್ಕ ತಂಗಿಯರಲ್ಲಿ, ತಂದೆ ತಾಯಿಯಂದ್ರಲ್ಲಿ, ಅಣ್ಣ ತಮ್ಮರಲ್ಲಿ ನನ್ನೊಂದು ವಿನಂತಿ ಏನಂತಂದ್ರೆ, ಯಾವ ಮಗು ಏನಾಗ್ತಾನಂತ ಯಾರಿಗೂ ಗೊತ್ತಾಗಲ್ಲ, ಮಗುವಿನ ಭವಿಷ್ಯ ಏನಂತ ಯಾರಿಗೂ ಗೊತ್ತಾಗಲ್ಲ. ಆದ್ರೆ ಇಲ್ಲಿ ಕಲಿಸ್ತಕ್ಕಂಥ ಮಕ್ಕಳು ಕೇವಲ 6.5 ತಾಸು ಮಾತ್ರ ಮಗು ಶಾಲೆಯಲ್ಲಿರುತ್ತೆ, ಉಳಿದಂತ ಅವಧಿ ನಿಮ್ಮ ಮನೆಯಲ್ಲಿರುತ್ತೆ. ಇವತ್ತು ಈ ಶಾಲೆಯಲ್ಲಿ, ಯಾವುದೇ ಶಾಲೆ ಇರಲಿ, ಈ ಶಾಲೆಯಲ್ಲಿ ಗುರುಗಳು, ಶಿಕ್ಷಕರು ಏನು ಕಲಿಸಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ಮನೆಯಲ್ಲಿ ಒಂದ್ಸಲ ವಿಚಾರ ಮಾಡಬೇಕು. ಯಾಕೆ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಈ ಶಾಲೆ ಉತ್ತಮವಾಗಿ ಬೆಳೆದಿದೆ. ಉತ್ತಮವಾದಂತ ಮೈದಾನದಲ್ಲಿ ಈ ಶಾಲೆ ಇದೆ. ನಾನು ಇಷ್ಟು ದಿನ ನೋಡಿಲ್ಲ, ಇದೇ ರೋಡ್ ಮುಂದೆ ನೋಡ್ತಾ ಹೋಗ್ತಾ ಇರ್ತೀನಿ, ದಿನಾಲೂ ಒಂದು 10 ಸಲ ಹೋಗ್ತೀನಿ. ಆದ್ರೆ ಉತ್ತಮವಾದಂತ ವಾತಾವರಣದಲ್ಲಿ, ಉತ್ತಮವಾದಂತ ಮೈದಾನದಲ್ಲಿ, ಉತ್ತಮವಾದಂತ ಶಿಕ್ಷಕರನ್ನು ಒಳಗೊಂಡ ಈ ಶಾಲೆ ಉನ್ನತ ಸ್ಥಾನಕ್ಕೇರಲಿ. ಇನ್ನೂ ಹೆಚ್ಚಿನ ಮಕ್ಕಳು ಇಲ್ಲಿ ಈ ಶಾಲೆ ವಿದ್ಯೆ ಕಲಿಯಂತ ಆಗಲಿ. ಜೊತೆಗೆ ಈ ಶಾಲೆಯಲ್ಲಿರ್ತಕ್ಕಂಥ ನಾಗೇಶ್ ಅಣ್ಣವರು ಪುರಸಭಾ ಸದಸ್ಯರಾಗಿ ಕೆಲಸ ಮಾಡ್ಯಾರ. ಜೊತೆಗೆ ಏನು ತಮ್ಮ ಮಕ್ಕಳು ಇಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು ತೆರೆದು ವಿದ್ಯಾದಾನ ಮಾಡಬೇಕು, ಬಡ ಮಕ್ಕಳಿಗೆ ವಿದ್ಯಾದಾನ ಮಾಡಬೇಕು,
ಸ್ವಲ್ಪ ಕಡಿಮೆ ಫೀಸ್ ತೆಗೆದುಕೊಂಡು ವಿದ್ಯಾದಾನವನ್ನು ಮಾಡ್ಬೇಕಂತೇಳಿ ಅವರ ಮಕ್ಕಳು ಮತ್ತು ನಾಗೇಶ್ ಅಣ್ಣವರ ಅಭಿಪ್ರಾಯ ಆಗಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಯಾವುದೇ ಸ್ಕೂಲ್ನಲ್ಲಿ ಓದಲಿ, ಇವತ್ತು ನಮಗೆ 371J ಇರೋದ್ರಿಂದ 371J ಕಲಂ ಇರೋದ್ರಿಂದ ನಮಗೆ MBBS ಸೀಟ್ ಗೌರ್ಮೆಂಟ್ ಸೀಟ್ ಸಿಗುತ್ತೆ, ಇಂಜಿನಿಯರಿಂಗ್ ಸೀಟ್ ಗೌರ್ಮೆಂಟ್ ಸೀಟ್ ಸಿಗುತ್ತೆ, ಡೆಂಟಲ್ ಸೀಟ್ ಗೌರ್ಮೆಂಟ್ ಸೀಟ್ ಸಿಗುತ್ತೆ, ಇನ್ನಿತರ